ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರ ಶೇಷದೋಷಾತಿದೂರಂ ಸದ್ಭಿರವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಬುಧೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸ್ವಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನೌಷೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅತ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸು ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತಿ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಜಾರ್ಯ ಶುಭವಾಕ್ಷುರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾ ಸ್ನಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೌ ವ್ಯಾಸಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢಃ ಸಹಸಾ ಯತೀಂದ್ರಪದವೀಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ
ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾ ಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ ಆಪಾದಮೂಲೆ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮಃ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ರಾಮಶಬ್ದಾರ್ಥಭಕ್ತಾರಂ ಗಾಯತ್ರ್ಯರ್ಥಂ ಚ ಸಾಧಕಂ ಮಠಾದಿಪೈರಮಾನಿತಂ ಚ ಸತ್ಯಾತ್ಮಾನಂ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ ಪ್ರಥಮಾಧ್ಯಾಯದಲ್ಲಿ ಎರಡನೇ ಪಾದ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕವಾದ ಶಬ್ದಗಳ ಸಮನ್ವಯದ ವಿಚಾರ ನಡೀತಾ ಇದೆ. ಎರಡನೇ ಪಾದದಲ್ಲಿ ನಾಲ್ಕನೇ ಅಧಿಕರಣ ಅಂತರಾಧಿಕರಣ ಅಂತ ಕರೀತಾ ಇದ್ದಾರೆ. ಈ ಅಂತರಾಧಿಕರಣದ ಒಂದು ಸೂತ್ರದ ವಿಚಾರ ಮುಗಿದಿದೆ. ಎರಡನೇ ಸೂತ್ರ ಓಂ ಸ್ಥಾನಾದಿವು ವ್ಯಪದೇಶಾಚ್ಯ ಓಂ. ಇದು ಇಲ್ಲಿ ಕ್ರಮತಃ ನೋಡಿಕೊಂಡ್ರೆ 14ನೇ ಸೂತ್ರ, ಈ ಅಧಿಕರಣದಲ್ಲಿ ಎರಡನೇ ಸೂತ್ರ. ಈ ಸ್ಥಾನಾದಿವು ವ್ಯಪದೇಶಾಚ್ಯ ಓಂ ಎಂಬ ಸೂತ್ರದ ವಿಚಾರ ಇವತ್ತು ಆಗಬೇಕು. ಹಿಂದೆ ಕಣ್ಣಲ್ಲಿ ಇರತಕ್ಕಂಥವನು ವಿಷ್ಣುವೇ, ಬೇರೆಯವರಲ್ಲ, ಸೂರ್ಯ ಮೊದಲಾದವರು ಅಲ್ಲ, ಕಣ್ಣಲ್ಲಿ ಇದ್ದವನು ನಿಯಾಮಕನಾಗಿ ವಿಷ್ಣುವೇ ಅಂತ ಸಮರ್ಥನೆ ಮಾಡಿದ್ದಾನೆ. ಈ ವಿಚಾರವನ್ನೇ ಮತ್ತೆ ವೇದವ್ಯಾಸದೇವರು ಇನ್ನೊಂದು ಯುಕ್ತಿಯಿಂದಲೂ ಕೂಡ ಚಕ್ಷುರಂತಸ್ಥನಾದವನು ಕಣ್ಣಲ್ಲಿ ಇರತಕ್ಕಂಥವನು ವಿಷ್ಣುವೇ ಅಂತ ಸಾಧನೆ ಮಾಡ್ತಾ ಇದ್ದ. ಹೇಗೆ? ತತ್ವಪ್ರಕಾಶಕ ವಾಕ್ಯ ನೋಡಿ, ಸೂತ್ರಕ್ಕೆ ಅವತರಣಿಕೆ. ಯುಕ್ತ್ಯಂತರೇಣ ವಿಷ್ಣೋ ಚಕ್ಷುರಂತಸ್ಥತ್ವಂ ಸಾಧಯತ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೇ. ಇನ್ನೊಂದು ಯುಕ್ತಿಯಿಂದಲೂ ಕೂಡ ವಿಷ್ಣುವಿಗೆ ಚಕ್ಷುರಂತಸ್ಥತ್ವವನ್ನ ಸಾಧನೆ ಮಾಡುವವರಾಗಿ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೇ ಸೂತ್ರವನ್ನು ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸ್ಥಾನಾದೀತಿ ನಿಧಾನವಾಗಿ ಆ ಸೂತ್ರವನ್ನು ಹೇಳಿ ಅರ್ಥವನ್ನು ತಿಳಿಯೋಣ. ಓಂ ಸ್ಥಾನಾದಿವ್ಯಪದೇಶಾಚ್ಚಾವೋ. ಏನರ್ಥ? ಸ್ಥಾನ ಅಂದರೆ ವಿಷ್ಣುವಿನ ಸ್ಥಾನವಾದ ಕಣ್ಣು ಮತ್ತು ಅಲ್ಲಿ ನೆಲೆಸಿರತಕ್ಕಂತಹ ಆ ಬ್ರಹ್ಮನ ಶಕ್ತಿಯನ್ನ ವ್ಯಪದೇಶಾಚ್ಚ ಶ್ರುತಿಯಲ್ಲಿ ಇಲ್ಲಿ ಹೇಳಿದ್ದಾರೆ. ಕಣ್ಣಿನಲ್ಲಿ ವಿಷ್ಣು ಇರೋದ್ರಿಂದ ಕಣ್ಣಿಗೂ ಅಸಂಗತ್ವ ಬಂದಿದೆ. ಅಸಂಗನಾದ ವಿಷ್ಣು ಕಣ್ಣಿನಲ್ಲಿ ಇರೋದ್ರಿಂದ ಕಣ್ಣಿಗೂ ಅಸಂಗತ್ವ ಬಂದಿದೆ. ಹೇಗೆ? ಅದನ್ನು ಮುಂದೆ ನಿರೂಪಣೆ ಮಾಡ್ತಾರೆ.
ಅಂತೂ ಸ್ಥಾನವು ವ್ಯಪದೇಶಾಚ್ಚ ಓಂ. ಆ ಕಣ್ಣೆಂಬ ಸ್ಥಾನ ಅದು ವಿಷ್ಣುವಿನ ಸ್ಥಾನ. ವಿಷ್ಣು ಕಣ್ಣಿನಲ್ಲಿರೋದ್ರಿಂದ ವಿಷ್ಣುವಿಗೆ ಅಸಂಗತ್ವ ಇರುವಂತೆ ಕಣ್ಣಿಗೂ ಅಸಂಗತ್ವ ಎಂಬುದು ಬಂದಿದೆ. ಹೇಗೆ? ಇಷ್ಟು ಸಾಮಾನ್ಯವಾದ ಒಂದು ಸೂತ್ರಾರ್ಥ ಗೊತ್ತಾಯ್ತಾ? ಇದಕ್ಕೆ ಟೀಕಾರಾಯರು ಹೇಳ್ತಾರೆ ನೋಡಿ, ಅತ್ರ ಅಕ್ಷಿಸ್ಥ ಪುರುಷ ಸಂಬಂಧಾತ್ ಅಕ್ಷಣೋ ಅಸಂಗತ್ವಾಖ್ಯ ಶಕ್ತಿ. ನೋಡಿ, ಕಣ್ಣಿನಲ್ಲಿ ಅಸಂಗನಾದ ಪರಮಾತ್ಮ ಇರೋದರಿಂದ ಭಗವಂತ ಅಸಂಗ. ಅಸಂಗೋಕ್ಷಯಂ ಪುರುಷ ಶ್ರುತಿ ಹೇಳಿದೆ. ಅಸಂಗನಾದ ಪರಮಾತ್ಮ ಕಣ್ಣಿನಲ್ಲಿ ಇರೋದರಿಂದ ಆ ಅಕ್ಷಿಸ್ತನಾದ ಪುರುಷ ಪರಮಾತ್ಮನ ಸಂಬಂಧದಿಂದ ಅಕ್ಷುಣೋರಪಿ ಕಣ್ಣಿಗೂ ಕೂಡ ಅಸಂಗತ್ವಾಖ್ಯ ಶಕ್ತಿ. ಕಣ್ಣುಗಳು ಕೂಡ ಅಸಂಗವಾಗಿವೆ. ಅಂದ್ರೆ ಯಾವುದೂ ಕೂಡ ಹಚ್ಚಿಕೊಳ್ಳೋದಿಲ್ಲ. ಅಂದ್ರೆ ಪದ್ಮಪತ್ರ ಮಿವಾಂಭಸ ಎಂಬ ಮಾತಿನಂತೆ ಕಣ್ಣುಗಳು ಅಸಂಗವಾಗಿವೆ ಎಂಬುದನ್ನು ಪ್ರತಿಪಾದನೆ ಮಾಡುತ್ತಾ ಇವೆ ಶ್ರುತಿಗಳು. ತದ್ಯದಸ್ಮಿನ್ ತತ ಯದಸ್ಮಿನ್ ಎಂಬುವ ಮುಂದಿನ ಛಾಂದೋಗ್ಯೋಪನಿಷತ್ತಿನ ಈ ವಾಕ್ಯದಿಂದ ನಮಗೆ ಗೊತ್ತಾಗುತ್ತಾ ಇದೆ. ಅಸಂಗನಾದ ಪರಮಾತ್ಮನ ಸನ್ನಿಧಾನದಿಂದ ಕಣ್ಣುಗಳು ಕೂಡ ಅಸಂಗವಾಗಿವೆ. ಛಾಂದೋಗ್ಯೋಪನಿಷತ್ತು ಅಂದ್ರೆ ಆತ್ಮಶಕ್ತಿ ಕಣ್ಣಿನಲ್ಲಿ ಬಂದಿದೆ. ಆತ್ಮಶಕ್ತಿ ಅಸಂಗತ್ವ. ಅಸಂಗತ್ವ ಎಂಬ ಆತ್ಮಶಕ್ತಿ ಕಣ್ಣುಗಳಿಗೂ ಬಂದಿದೆ. ಹಾಗಾದರೆ ಅಸಂಗತ್ವ ಎಂಬ ಆತ್ಮಶಕ್ತಿ ಉಳ್ಳ ಪರಮಾತ್ಮ ಕಣ್ಣಿನಲ್ಲಿ ಇದ್ದಾನೆ. ಹಾಗಾದರೆ ಅಸಂಗತ್ವ ಎಂಬ ಆತ್ಮಶಕ್ತಿ ಇದು ವಿಷ್ಣುವಿನ ಶಕ್ತಿ. ಕಣ್ಣಿನಲ್ಲಿದ್ದವನು ವಿಷ್ಣುವೇ ಅಂತ ಇದರಿಂದ ನಿರ್ಧಾರ ಮಾಡಬಹುದು. ಆಚಾರ್ಯರು ಛಾಂದೋಗ್ಯೋಪನಿಷತ್ತಿನ ಮಾತನ್ನ ತಮ್ಮ ಭಾಷ್ಯವಾಕ್ಯದಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಭಾಷ್ಯವಾಕ್ಯ ಹೇಳಿ, ಛಾಂದೋಗ್ಯೋಪನಿಷತ್ತಿನ ವಾಕ್ಯವು ಅಲ್ಲಿ ಹೇಳಿದ್ದಾರೆ. ತದ್ ಯದ್ ಅಸ್ಮಿನ್ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿಗೇವ ಗಚ್ಚತಿ ಇತ್ಯಾದಿ ಸ್ಥಾನ ಶಕ್ತಿ. ಪರಮಾತ್ಮ ಇರೋ ನಿಮಿತ್ತಕವಾಗಿ ಕಣ್ಣಿಗೂ ಅಸಂಗತ್ವ ಶಕ್ತಿ ಬಂದಿದೆ. ಜೊತೆಗೆ ಈ ಭಗವಂತನಿಗೆ ಆತ್ಮಶಕ್ತಿ ಅದನ್ನು ಹೇಳಿದ್ದಾರೆ. ಹೇಗೆ? ವಾಮನಿ ಭಾಮನಿ ಇತ್ಯಾದಿ ಆತ್ಮಶಕ್ತಿಶ್ಚ ಉಚ್ಯತೆ. ಏನು ನೋಡಿ, ತದ್ ಯದ್ ಅಸ್ಮಿನ್ ಸರ್ಪಿರ್ವ, ಪರಮಾತ್ಮ ಸನ್ನಿಹಿತನಾದ್ದರಿಂದಲೇನೆ ಅಸ್ಮಿನ್ ಈ ಕಣ್ಣಿನಲ್ಲಿ, ಸರ್ಪಿರ್ವ ಅಂದ್ರೆ ತುಪ್ಪ, ಸರ್ಪಿ ಅಂದ್ರೆ ತುಪ್ಪ. ಕಣ್ಣಿನಲ್ಲಿ ತುಪ್ಪ ಹಾಕಿದರೂ ಹರಿದು ಹೋಗುತ್ತದೆ. ಉದಕಂವ ಕಣ್ಣಿನಲ್ಲಿ ನೀರು ಹಾಕಿದ್ರು ಹರಿದು ಹೋಗುತ್ತದೆ. ಅಂದ್ರೆ ಕಣ್ಣು ಅಸಂಗವಾಗಿದೆ. ಕಣ್ಣಿನಲ್ಲಿ ತುಪ್ಪವಾಗಲಿ ನೀರನ್ನಾಗಲಿ ಏನಾದರೂ ಹಾಕಿದರೂ ಕೂಡ ಕಣ್ಣಿನಿಂದ ಹರಿದು ಬರುತ್ತದೆ. ಕಣ್ಣಿಂದ ಹರಿದು ಬರುತ್ತದೆ. ಕಣ್ಣು ಇಟ್ಟುಕೊಳ್ಳೋದಿಲ್ಲ. ಕಣ್ಣು ಅಸಂಗ. ಯಾತಕ್ಕೀ ರೀತಿ ಅಸಂಗತ್ವ ಎಂಬ ಆತ್ಮಶಕ್ತಿ ಬಂತು ಕಣ್ಣಿಗೆ? ಅಸಂಗನಾದ ಪರಮಾತ್ಮ ಸನ್ನಿಹಿತನಾದ್ದರಿಂದ. ಸ್ಥಾನ ಶಕ್ತಿ ಅಂತ ಕರೀತ. ಸ್ಥಾನಾದಿವ್ಯಪದೇಶಾಚ್ಚ, ಸ್ಥಾನಾದಿವ್ಯಪದೇಶಾಚ್ಚ. ಪರಮಾತ್ಮ ಇರುವ ಸ್ಥಾನ ಅದು ಕಣ್ಣು. ಆದ್ದರಿಂದ ಅಸಂಗತ್ವ ಕಣ್ಣಿಗೂ ಬಂದಿದೆ. ಆದ್ದರಿಂದ ಆ ಭಗವಂತನಿಗೆ ಸ್ಥಾನ ಶಕ್ತಿಯನ್ನ ಹೇಳಿದ್ದಾರೆ. ಜೊತೆಗೆ ಇದು ಸ್ಥಾನ ಶಕ್ತಿ ಅಂತ ಕರೀತಾರೆ. ಪರಮಾತ್ಮ ಅಲ್ಲಿ ಇರೋದ್ರಿಂದ ಅಲ್ಲಿ ಕಣ್ಣಿಗೂ ಕೂಡ ಅಸಂಗತ್ವ ಬಂದಿದೆ. ಇದು ಸ್ಥಾನ ಶಕ್ತಿ. ಜೊತೆಗೆ ಈ ಕಣ್ಣಿನಲ್ಲಿ ಇದ್ದು ಸ್ತ್ರೀ ಪುರುಷರು ನಿಯಾಮಕರಾಗಿದ್ದಾರೆ. ಅಲ್ಲಿ ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ನೋಡಿ, ವಾಮನಿ ಭಾಮನಿ ಇತ್ಯಾದಿ ಆತ್ಮಶಕ್ತಿಶ್ಚ ಮುಚ್ಯತೆ. ಅಸಂಗನಾದ ಭಗವಂತ ಕಣ್ಣಿನಲ್ಲಿ ಇರೋದ್ರಿಂದ ಕಣ್ಣಿಗೂ ಅಸಂಗತ್ವ ಎಂಬ ಸ್ಥಾನ ಶಕ್ತಿ ಬಂದಿದೆ ಒಂದು. ಮತ್ತು ವಾಮನಿಹಿ ಭಾಮನಿಹಿ ಅಂತ ಕರೀತಾ ಇದ್ದಾರೆ ಪರಮಾತ್ಮನಿಗೆ. ಅದು ಆತ್ಮಶಕ್ತಿ.
ಇದನ್ನು ಕೂಡ ಕಣ್ಣಿಗೆ ಹೇಳಿದ್ದಾರೆ. ಆದ್ದರಿಂದ ಕಣ್ಣಿನಲ್ಲಿ ಸ್ಥಾನಶಕ್ತಿ, ಆತ್ಮಶಕ್ತಿ ಇವುಗಳನ್ನ ಹೇಳಿದ್ದರಿಂದ, ಅಂದರೆ ಸ್ತ್ರೀ ಪುರುಷರಿಗೆ ಪರಮಾತ್ಮ ನಿಯಾಮಕವಾದ ರೂಪ, ಅಂದ್ರೆ ಸ್ತ್ರೀ ಪುರುಷರಿಗೆ ನಿಯಾಮಕವಾದ ರೂಪ ಅಂದ್ರೆ ಅದು ಆತ್ಮಶಕ್ತಿ. ಅಕ್ಷಿಸ್ಥನಾದ ವ್ಯಕ್ತಿಗೆ, ಸ್ತ್ರೀ ಪುರುಷರಿಗೆ ನಿಯಾಮಕನಾದ ರೂಪ ಆತ್ಮಶಕ್ತಿಯನ್ನ ಹೇಳಿದ್ದಾರೆ ಅಂದ್ಮೇಲೆ ಅಕ್ಷಿಸ್ಥನಾದವನು, ಕಣ್ಣಿನಲ್ಲಿದ್ದವನು ಅದು ಪರಮಾತ್ಮನೇ, ವಿಷ್ಣುವೇ ಪ್ರಸ್ತುತನಾಗಿದ್ದಾನೆ ಅಂತ ನಾವು ತಿಳಿಯಬೇಕು. ಗೊತ್ತಾಯಿತೋ ಇಲ್ಲ? ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಭಾಷ್ಯವಾಕ್ಯ. ಇದರ ವಿವರಣೆಯನ್ನ ತತ್ವಪ್ರಕಾಶಿಕೆಯಲ್ಲಿ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ. ಏನು ನೋಡಿ, ಈ ಪರಮಾತ್ಮನನ್ನ ಸಂಯದ್ವಾಮ ಅಂತ ಕರೀತಾರೆ ಜ್ಞಾನಿಗಳು. ಸಂಯದ್ವಾಮ ಆತ್ಮಶಕ್ತಿಯ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ವಾಮನ ಭಾಮನ ಬಹಳ ಸುಂದರವಾಗಿ ಆಚಾರ್ಯರು ಇದನ್ನ ಭಾಷ್ಯದಲ್ಲಿ ಹೇಳಿದ್ದಾರೆ. ತತ್ವಪ್ರಕಾಶಕರು ಟೀಕಾರಾಯರು ವಿವರಣೆ ಮಾಡ್ತಾ ಇದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ, ನೀವೆಲ್ಲ ಕೇಳಿದ್ದೀರಿ. ವಾಮನ ವಾಮನ ಭಾಮನ ವಂದೇ ಸಾಮನ ಶ್ರೀಮನ ಶ್ಯಾಮನ ಸಾನೋ. ವಾಮನ ವಾಮನ ಭಾಮನ ವಂದೇ. ವಾಮನ ಭಾಮನ ಎರಡು ಭಗವದ್ ರೂಪಗಳು. ಯಾತಕ್ಕೆ ದೇವರಿಗೆ ವಾಮನ ಭಾಮನ ಅಂತ ಕರೀತಾರೆ? ವಾಮನ ಭಾಮನ ಅಂದ್ರೂ ಒಂದೇ, ವಾಮನಿ ಭಾಮನಿ ಎರಡು ಒಂದೇನೆ. ಇರಲಿ ನೋಡಿ, ತತ್ವಪ್ರಕಾಶಕ ಟೀಕಾಕೃತ್ಪಾದರು ಮೊದಲು ಹೇಳ್ತಾರೆ, ಏತಂ ಸಂಯದ್ವಾಮಯಿತ್ಯಾಚಕ್ಷತೆ. ಈ ಪರಮಾತ್ಮನನ್ನ ಸಂಯದ್ವಾಮ ಅಂತ ಕರೀತಾ ಇದ್ದಾರೆ ಜ್ಞಾನಿಗಳು. ಯಾತಕ್ಕೆ ಈ ಪರಮಾತ್ಮನನ್ನ ಸಂಯದ್ವಾಮ ಅಂತ ಕರೀತಾ ಇದ್ದಾರೆ ಅಂದ್ರೆ ನೋಡಿ, ಏತಂ ಹಿ ಸರ್ವಾಣಿ ವಾಮಾನಿ ಅಭಿಸಂಯಂತಿ. ಅಭಿಸಂಯಂತಿ ನೋಡಿ, ಈ ಎಲ್ಲ ವಾಮಾನಿ ಅಂದ್ರೆ ಸ್ತ್ರೀ ರೂಪಗಳು ಅಂತ ಅಭಿಪ್ರಾಯ. ದೇವರಿಗೆ, ಪರಮಾತ್ಮನಿಗೆ ಅಂದ್ರೆ ಚಕ್ಷುರಂತಸ್ಥನಾದ ವಾಮನ ಎಂಬ ಹೆಸರುಳ್ಳ ಈ ವಿಷ್ಣುವಿನನ್ನ ಅಂತ ಅಭಿಪ್ರಾಯ. ಕಣ್ಣಿನಲ್ಲಿರುವ ವಾಮನ ಎಂಬ ಹೆಸರುಳ್ಳ ಈ ವಿಷ್ಣುವಿನನ್ನ ಜ್ಞಾನಿಗಳು ಸಂಯದ್ವಾಮ ಅಂತ ಕರೀತಾರೆ. ಸಂಯದ್ವಾಮ ಇತ್ಯಾಚಕ್ಷತೆ. ಯಾಕೆ ಸಂಯದ್ವಾಮ ಸಂಯದ್ವಾಮ ಅಂತ ಕರೀತಾರೆ ಅಂದ್ರೆ, ಏತಂ ಹಿ ಸರ್ವಾಣಿ ವಾಮಾನಿ ಅಭಿಸಂಯಂತಿ. ಅಂದ್ರೆ ಈ ಪರಮಾತ್ಮನನ್ನೇ ಎಲ್ಲ ಸ್ತ್ರೀ ರೂಪಗಳು ಹೊಂದುತ್ತಾ ಇವೆ. ಆ ಪರಮಾತ್ಮ ಸ್ತ್ರೀಯರಲ್ಲಿದ್ದು ಅವರ ಸೌಂದರ್ಯಕ್ಕೆ ನಿಯಾಮಕನಾಗಿದ್ದಾನೆ. ಅದಕ್ಕೆ ಈ ಪರಮಾತ್ಮನಿಗೆ ವಾಮನಿ ವಾಮನಿ ಅಂತ ಕರೀತಾರೆ. ಏಷವು ಏವ ವಾಮನಿ, ಏಷವು ಏವ ವಾಮನಿ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅದು ಮುಂದೆ ಅಂದ್ರೆ ಎಲ್ಲ ಸ್ತ್ರೀ ರೂಪಗಳು ಈ ಪರಮಾತ್ಮನನ್ನೇ ಹೊಂದುತ್ತಾ ಇವೆ ಎಂಬ ಕಾರಣಕ್ಕೆ ವಾಮನ ವಾಮನಿ ಸಂಯದ್ವಾಮ ಅಂತ ಕರೀತಾರೆ ಒಂದು. ಆಮೇಲೆ ಎರಡನೇದಾಗಿ ಏನು ಅಂತಂದ್ರೆ, ಏಷ ಊಯೇವ ಭಾಮನಿ. ಈ ಪರಮಾತ್ಮನೇ ಭಾಮನಿ, ಇವನಿಗೆ ಭಾಮನಿ ಭಾಮನಿ ಅಂತ ಕರೀತಾ ಇದ್ದಾರೆ. ಯಾಕೆ ಭಾಮನಿ ಅಂತ ಕರೀತಾರೆ? ಏಷ ಹಿ ಸರ್ವೇಷು ಲೋಕೇಶು ಭಾತಿ. ನೋಡಿ, ಈ ಚಕ್ಷುರಂತಸ್ಥನಾದ ಈ ಪುರುಷ, ಈ ಪರಮಾತ್ಮನೇ ಎಲ್ಲ ಪುರುಷರಲ್ಲಿಯೂ ಇರತಕ್ಕಂತಹ ತೇಜಸ್ಸೇನಿದೆ, ಪುರುಷತ್ವ ಏನಿದೆ, ಆ ಪುರುಷರ ತೇಜ ಪ್ರಕಾಶಕನಾಗಿ ಈ ಪರಮಾತ್ಮನು ಕೂಡ ಪ್ರಕಾಶಕನಾಗಿದ್ದಾನೆ, ಬೆಳಗುತ್ತಾ ಇದ್ದಾನೆ. ಅಂದರೆ ರಮಾದಿ ಸಕಲ ಸ್ತ್ರೀಯರ, ಅಂದ್ರೆ ರಮಾದಿ ಸಕಲ ಒಳ್ಳೆ ಸುಂದರಿಯರಾಗಿರತಕ್ಕಂತಹ ರಮಾದೇವಿಯರೇ ಮೊದಲಾದ ಸಕಲ ಸುಂದರ ಸ್ತ್ರೀಯರನ್ನ ಪ್ರೇರಣೆ ಮಾಡ್ತಾನಾದ್ದರಿಂದ ವಾಮನಿ ವಾಮನ. ಮತ್ತು ಕಣ್ಣಿನಲ್ಲಿರುವ ಈ ಪರಮಾತ್ಮನಿಗೆ ಭಾಮನಿ. ಯಾಕೆ? ಎಲ್ಲ ಪುರುಷರಲ್ಲಿರುವ ಪುರುಷತ್ವ, ಆ ಪುರುಷರ ಒಂದು ತೇಜಸ್ಸಿಗೆ ಪ್ರಕಾಶಕನಾಗಿ ಬೆಳಗುತ್ತಾ ಇದ್ದಾನಾದ್ದರಿಂದ ಇವನಿಗೆ ಭಾಮನಿ ಎಂಬ ಶ್ರುತಿ ಹೇಳ್ತಾ ಇದೆ. ಗೊತ್ತಾಯಿತೋ ಇಲ್ಲೋ? ಸರ್ವೇಷು ಲೋಕೇಶು ಭಾತಿ ಯೇಷ ಹಿ. ಎಲ್ಲ ಆ ಪುರುಷರಲ್ಲಿ ಇವನು ಪ್ರಕಾಶಕನಾಗಿ ಬೆಳಗುತ್ತಾ ಇದ್ದಾನಾದ್ದರಿಂದ ಇವನಿಗೆ ಭಾಮನಿ ಅಂತ ಕರೀತಾ. ಇತಿ ಚಕ್ಷುರಂತಸ್ಥಸ್ಯ. ಹೀಗೆ
ಕಣ್ಣಲ್ಲಿದ್ದ ಪುರುಷನಿಗೆ ಈ ವಿಶೇಷಣ ಹೇಳ್ತಾ ಇದ್ದಾರೆ. ಸಂಯದ್ವಾಮ ಭಾಮನಿ, ಆದ ವ್ಯಕ್ತಿ ಕಣ್ಣಲ್ಲಿದ್ದವನು. ವಾಮನ ಭಾಮನ ಎಂಬ ಶಬ್ದದಿಂದ ಕರೆಸಿಕೊಂಡು ಕಣ್ಣಲ್ಲಿದ್ದ ಪುರುಷ ಅಂದ್ರೆ ಅದು ವಿಷ್ಣುವೇ ಆಗಬೇಕು ಅಂತ ತಾತ್ಪರ್ಯ. ಇತಿ ಚಕ್ಷುರಂತಸ್ಥಸ್ಯ ಸಂಯದ್ವಾಮತ್ವಾದಿ ಸ್ವರೂಪ ಶಕ್ತಿಶ್ಚ ಉಚ್ಯತೆ. ಈ ರೀತಿ ಕಣ್ಣಿನಲ್ಲಿದ್ದ ಪರಮಾತ್ಮನಿಗೆ ಸ್ಥಾನಶಕ್ತಿ, ಆತ್ಮಶಕ್ತಿ ಇವೆರಡನ್ನು ಹೇಳಿದ್ದ. ಈ ಕಾರಣದಿಂದ ವಿಷ್ಣುವೇ ಚಕ್ಷುರಂತಸ್ಥನಾದವನು, ವಿಷ್ಣುವೇ ಚಕ್ಷುರಂತಸ್ಥನಾದವನು ಅಂತ ನಾವು ತಿಳಿಯಬೇಕು. ಗೊತ್ತಾಯಿತೋ ಇಲ್ಲ? ಏತದುಭಯ ಬಲ ಚಕ್ಷುರಂತಸ್ಥಃ ವಿಷ್ಣುರೇವ ಇತ್ಯರ್ಥ. ಈ ಎರಡು ಕಾರಣಗಳಿಂದ ಕಣ್ಣಿನೊಳಗಿದ್ದವನು ವಿಷ್ಣುವೇ. ನೋಡ್ರಿ, ಯಾಕೆ ಅಂದ್ರೆ ಯಸ್ಮಾತ್, ಯಾವ ಕಾರಣ, ಅಯಂ ಪುರುಷ, ಈ ಪರಮಾತ್ಮನು ಪುರುಷ ರೂಪಿಯಾದ ಪರಮಾತ್ಮನೇ ಅಯಂ ಪುರುಷ ಅಕ್ಷಿಣಿ ವಿದ್ಯತೆ, ಕಣ್ಣಲ್ಲಿ ಇದ್ದಾನೆ, ಈ ಕಣ್ಣುಗಳಲ್ಲಿ ಇದ್ದಾನೆ. ತತ, ಆ ಕಾರಣ, ತಸ್ಮಾತ್ ಅಸ್ಮಿನ್, ಈ ಕಣ್ಣುಗಳಲ್ಲಿ, ಅಸ್ಮಿನ್ ಚಕ್ಷುಷಿ, ಈ ಕಣ್ಣುಗಳಲ್ಲಿ, ಯದಿ ಸರ್ಪಿರ್ವಾ ಉದಕಂವಾ ಕಶ್ಚಿತ್ ಸಿಂಚತಿ, ಕಣ್ಣಿನಲ್ಲಿ ತುಪ್ಪ ಹಾಕಿ, ಕಣ್ಣಿನಲ್ಲಿ ನೀರು ಹಾಕಿ, ಏನು ಹಾಕಿದರೂ ಕೂಡ, ಸಿಂಚತಿ ಹಾಕಿದರೂ ಕೂಡ, ತರ್ಹಿ ವರ್ತ್ಮನಿ ಏವ ಪ್ರತ್ಯೇವ ಗಚ್ಚತಿ. ಗೊತ್ತಾಯ್ತು ಇದು? ಬಂದ ದಾರಿಯಲ್ಲೇನೆ ಅದು ಹೋಗುತ್ತಾ ಇದೆ. ಅಂದ್ರೆ ಕಣ್ಣಿನಲ್ಲಿ ತುಪ್ಪ, ನೀರು, ಯಾವುದೇ ದ್ರವ ಪದಾರ್ಥ ಹಾಕಿದರೂ ಅದು ಹರಿದು ಬರ್ತದೆ. ಯಾಕೆ ಹರಿದು ಬರ್ತದೆ? ಕಣ್ಣು ಅಂಟಿಸಿಕೊಳ್ಳೋದಿಲ್ಲ, ಕಣ್ಣು ಅಸಂಗವಾಗಿದೆ. ಕಣ್ಣು ಯಾತಕ್ಕೆ ಅಸಂಗವಾಯಿತು? ಅಸಂಗನಾದ ಪರಮಾತ್ಮ ಕಣ್ಣಿನಲ್ಲಿ ಇದ್ದಿದ್ದರಿಂದ ಕಣ್ಣಿಗೂ ಅಸಂಗತ್ವ ಎಂಬ ಸ್ಥಾನ ಶಕ್ತಿ ಬಂದಿದೆ. ಆತ್ಮಶಕ್ತಿ ಉಳ್ಳವನು ಕಣ್ಣಿನಲ್ಲಿದ್ದ ವ್ಯಕ್ತಿ. ಆದ್ದರಿಂದ ಅದಕ್ಕೆ ಅರ್ಥವನ್ನ ಬರೆದಂತಾಯಿತು. ಮೇಲೆ ಹೇಳಿದ ಶ್ರುತಿಗೆ, ಛಾಂದೋಗ್ಯೋಪನಿಷತ್ತಿನ ಶ್ರುತಿಗೆ ನೋಡಿ, ತದ್ ಯದ್ ಯತ, ಯತ ಅಂದ್ರೆ ಯಾವ ಕಾರಣ, ಅಸ್ಮಿನ್, ಈ ಕಣ್ಣಿನಲ್ಲಿ, ಸರ್ಪಿರ್ವಾ ಉದಕಂವಾ, ತುಪ್ಪ ಮತ್ತು ನೀರನ್ನ, ಸಿಂಚತಿ ಹಾಕಿದರೂ ಕೂಡ ವರ್ತಮನಿಯೇವ ಗಚ್ಚತಿ, ಹಾಕಿದ ಮಾರ್ಗದಲ್ಲಿ ಅದು ಮತ್ತೆ ಕೆಳಗೆ ಹರಿದು ಬರುತ್ತದೆ. ತುಪ್ಪ ನೀರು ಯಾವುದು ಕಣ್ಣಲ್ಲಿ ನಿಂತುಕೊಳ್ಳೋದಿಲ್ಲ. ಗೊತ್ತಾಯ್ತೋ ಇಲ್ಲ? ಇತ್ಯಾದಿ ಸ್ಥಾನ ಶಕ್ತಿ, ಹೀಗೆ ಸ್ಥಾನ ಶಕ್ತಿಯನ್ನ ಹೇಳಿದ್ದಾರೆ ಅಂತ ಅಭಿಪ್ರಾಯ. ನ ಚಕ್ಷು ಸ್ಪೃಶತಿ ಇತ್ಯರ್ಥ. ಆದ್ದರಿಂದ ಚಕ್ಷುರಿಂದ್ರಿಯ ಅದು ಸರ್ವಥಾ ಅಂಟಿಸಿಕೊಳ್ಳೋದಿಲ್ಲ ಅಂತ ಅಭಿಪ್ರಾಯ. ಏತತ್ ಲಿಂಗದ್ವಯ ಸದ್ಭಾವೇಪಿ, ಇಲ್ಲಿ ಪ್ರಶ್ನೆ, ಅಂತೂ ಸ್ಥಾನಶಕ್ತಿ, ಆತ್ಮಶಕ್ತಿ ಎರಡುಗಳಿವೆ. ಈ ಸ್ಥಾನಶಕ್ತಿ, ಆತ್ಮಶಕ್ತಿ ಕಣ್ಣೊಳಗಿದ್ದ ವ್ಯಕ್ತಿಗೆ ಅಂದ್ರೆ ವಿಷ್ಣುವಿಗೆ ಇವೆ. ಈ ಎರಡು ಶಕ್ತಿಗಳು ಇರೋದರಿಂದ ಅಲ್ಲಿ ಪರಮಾತ್ಮನೇ ಕಣ್ಣೊಳಗಿದ್ದಾನೆ ಅಂತ ನೀವಂದ್ರಿ. ಇದರ ಮೇಲೆ ಪ್ರಶ್ನೆ, ಈ ಎರಡು ಲಿಂಗಗಳಿದ್ದರೂ ಕೂಡ ಕಣ್ಣೊಳಗಿದ್ದವನು ವಿಷ್ಣುವೇ ಯಾಕಾಗಬೇಕು? ಏತತ್ ಲಿಂಗದ್ವಯ ಸದ್ಭಾವೇಪಿ ಕುತಃ ಅಕ್ಷಿಸ್ತಸ್ಯ ವಿಷ್ಣುತ್ವ ನಿಶ್ಚಯ. ಕುತಃ ಅಕ್ಷಿಸ್ತ್ವಸ್ಯ ವಿಷ್ಣುತ್ವ ನಿಶ್ಚಯ. ಯಾಕೆ ಕಣ್ಣೊಳಗಿದ್ದವನು ವಿಷ್ಣುವೇ ಅಂತ ನಿರ್ಧಾರ ಮಾಡಬೇಕು ಅಂದ್ರೆ, ಇತ್ಯತಃ ಆಹಾ ತಸ್ಯ ಇತಿ, ಆಚಾರ್ಯರು ಭಾಷ್ಯ ಹೇಳಿದ್ರು, ತಸ್ಯ ಹಿ ಏತತ್ ಲಿಂಗಂ, ಇದು ವಿಷ್ಣುವಿನ ಲಿಂಗ. ಸ್ಥಾನಶಕ್ತಿ, ಆತ್ಮಶಕ್ತಿ ಇದು ವಿಷ್ಣುವಿನ ಲಿಂಗ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ತಸ್ಯ ಹಿ ಏತತ್ ಲಿಂಗಂ ಅಂದ್ರೆ ಭಾಷ್ಯದಲ್ಲಿ ಆಚಾರ್ಯರು ಇವೆರಡುಗಳು ಕೂಡ ಸ್ಥಾನಶಕ್ತಿ, ಆತ್ಮಶಕ್ತಿ ಈ ಎರಡು ಧರ್ಮಗಳು ಕಣ್ಣೊಳಗಿದ್ದ ವ್ಯಕ್ತಿಗೆ ಇವೆ. ಅದು ವಿಷ್ಣುವಿನ ಲಿಂಗಗಳೇ. ಅದನ್ನೇ ಬರೀತಾರೆ. ಹೇಗೆ ಆಚಾರ್ಯರು ಈ ಭಾಷ್ಯವಾಕ್ಯ ಟೀಕಾಪಾದರು ಬರೀತಾ ಇದ್ದಾರೆ. ಏತತ್ತಿತಿ ಸ್ವಸಂಬಂಧೇನ ಅಕ್ಷ್ಣೋ ಅಸಂಗತ್ವಾಪಾದಕತ್ವಂ. ಏತತ್ಥಿ ಅಲ್ಲಿ ಹೇಳಿದ್ರು, ತಸ್ಯ ಹಿ ಏತತ್ ಲಿಂಗಂ. ಏತತ್ ಅಂದ್ರೆ ಪರಮಾತ್ಮ ತನ್ನ ಸಂಗದಿಂದಲೇನೆ
ಕಣ್ಣಿನಲ್ಲಿಯೂ ಕೂಡ ಅಸಂಗತ್ವ ಎಂಬ ಶಕ್ತಿಯನ್ನು ತುಂಬಿದ್ದಾನೆ. ಏತತ ಅಂದ್ರೆ ಇತಿ ಸ್ವಸಂಬಂಧೇನ, ತನ್ನ ಸಂಬಂಧ ಕಣ್ಣಿಗೆ ಇರೋದರಿಂದಲೇನೆ ಅಕ್ಷ್ಣೋಹ ಕಣ್ಣಿಗೂ ಕೂಡ ಅಸಂಗತ್ವ ಪಾದಕತ್ವಂ, ಕಣ್ಣಿನಲ್ಲಿ ಅಸಂಗತ್ವ ಎಂಬ ಶಕ್ತಿಯನ್ನು ಪರಮಾತ್ಮ ಇಟ್ಟಿದ್ದಾನೆ, ತುಂಬಿದ್ದಾನೆ. ಇದ್ರ ಮೇಲೆ ಪ್ರಶ್ನೆ, ಈ ಅಸಂಗತ್ವ ಶಕ್ತಿ ಇದು ವಿಷ್ಣುವಿನ ಲಿಂಗವೇ ಅಂತ ಹೇಗಂತೀರಿ? ಕುತಃ ಏತತ್ತಸ್ಯ ಲಿಂಗಂ, ಅಸಂಗತ್ವ ಶಕ್ತಿ ಇದು ವಿಷ್ಣುವಿನ ಲಿಂಗ ಅಂತ ಹೇಳೋದು ಹೇಗೆ? ಇತಿ ತತ್ರಾಹ, ಅದಕ್ಕೆ ಮತ್ತೆ ಆಚಾರ್ಯರು ಭಾಷ್ಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸ ಇತಿ ಚತುರ್ವೇದ ಶಿಖ, ಈ ವೇದದ ವಾಕ್ಯವನ್ನ ಕೊಟ್ಟು ಅಸಂಗತ್ವ ಶಕ್ತಿ ಅದು ಪರಮಾತ್ಮನ ಶಕ್ತಿ. ಆದ್ದರಿಂದ ಅಸಂಗತ್ವ ಶಕ್ತಿ ಉಳ್ಳ ಪುರುಷ ಕಣ್ಣೊಳಗಿದ್ದವನು ಅಂತಂದ್ರೆ ಅವನು ವಿಷ್ಣುವೇ. ಚತುರ್ವೇದ ಶಿಖಾ ವಾಕ್ಯವನ್ನು ನೋಡಿ, ಏನು? ಸ ಈಶಃ ಸಹ ಅಸಪತ್ನ್ಯಃ ಸ ಹರಿಃ ಸಃ ಪರಃ ಸಃ ಪರೋ ವರೀಯಾನ್ ಯದಿದಂ ಚಕ್ಷುಷಿ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ ಸ ವಾಮನಃ ಸ ಭಾಮನಃ ಸ ಆನಂದಃ ಸೋಚ್ಯುತಃ ಇತಿ ಹಿ ಚತುರ್ವೇದ ಶಿಖಾಯಾಂ. ಇಷ್ಟು ಚತುರ್ವೇದ ಶಿಖಾ ವಾಕ್ಯ ಕೊಟ್ಟು ಮುಂದೆ ವಾಮನ ಪುರಾಣದ ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ಚತುರ್ವೇದ ಶಿಖಾ ವಾಕ್ಯ ನೋಡ್ಕೊಳ್ಳಿ, ಏನು? ಸ ಈಶಾ, ಆ ಪರಮಾತ್ಮನೇ ಸರ್ವಸ್ವಾಮಿ, ಅವನು ಈಶಾ ಶಾಸಕ. ಸ ಈಶಾ ಸಹ ಅಸಪತ್ನ್ಯ, ಅಂದ್ರೆ ಆ ಪರಮಾತ್ಮ ಅಸಪತ್ನ್ಯನಾಗಿದ್ದಾನೆ, ಅಂದ್ರೆ ಅವನಿಗೆ ಶತ್ರುಗಳೇ ಇಲ್ಲ. ಭಗವಂತನನ್ನ ಮಣಿಸುವ ವ್ಯಕ್ತಿಗಳು ಶತ್ರುಗಳು, ದೇವರನ್ನ ಮಣಿಸುವ ವ್ಯಕ್ತಿ ಶತ್ರು ಇನ್ನೊಬ್ಬ ಎಲ್ಲಿದ್ದಾನೆ? ಸಹ ಅಸಪತ್ನ್ಯ, ಅವನಿಗೆ ಶತ್ರುಗಳೇ ಇಲ್ಲ. ಸ ಹರಿಹಿ, ಆ ಪರಮಾತ್ಮ ಹರಿಯಾಗಿದ್ದಾನೆ. ಸ ಪರಃ, ಅವನೇ ಉತ್ತಮ. ಸ ಪರೋ ವರೀಯಾನ್, ಉತ್ತಮನಾದ ಬ್ರಹ್ಮಾದಿ ದೇವತೆಗಳಿಗೂ ಅವನು ಉತ್ತಮ, ಸರ್ವೋತ್ತಮ. ಸಹ ಪರೋ ವರೀಯಾನ್ ಅಂದ್ರೆ ಪರಹ ಉತ್ತಮರಾದ ಬ್ರಹ್ಮಾದಿಗಳು, ಆ ಪರೋವರಿಯ ಅಂದ್ರೆ ಉತ್ತಮರಾದ ಬ್ರಹ್ಮಾದಿಗಳಕ್ಕಿಂತಲೂ ಉತ್ತಮ, ಸರ್ವೋತ್ತಮ. ಸ ಪರೋವರೀಯಾನ್. ಆಮೇಲೆ ಯತ, ಯಾವ ಕಾರಣ? ಇದಂ ಚಕ್ಷುಷಿ, ಇದಂ ಚಕ್ಷುಷಿ, ಈ ಒಂದು ಕಣ್ಣಿನಲ್ಲಿ ಸರ್ಪಿರುವ ಉದಕಂಬ ಸಿಂಚತಿ, ಕಣ್ಣಿನಲ್ಲಿ ತುಪ್ಪ ನೀರು ಯಾವುದನ್ನ ಹಾಕಿದರೂ ಕೂಡ ವರ್ತ್ಮನಿಗೆ ಗಚ್ಚತಿ, ಅದು ಹಾಗೆ ಕಣ್ಣಲ್ಲಿ ಅಂಟಿಕೊಳ್ಳದೇನೆ ಹಾಗೇ ಕೆಳಗೆ ಹರಿದು ಬರುತ್ತದೆ. ಈ ರೀತಿ ಕಣ್ಣು ಅಸಂಗವಾಗಿದೆ ಈ ಪರಮಾತ್ಮ ಇರೋದರಿಂದ ಕಣ್ಣಿನಲ್ಲಿ ಅಂತ ಅಭಿಪ್ರಾಯ. ಸ ವಾಮನಃ ಸ ಭಾಮನಃ, ಪರಮಾತ್ಮನಿಗೆ ವಾಮನ ಭಾಮನ ಅಂತ ಕರೀತಾರೆ. ಮತ್ತು ಸ ಆನಂದ, ಆ ಭಗವಂತ ಆನಂದ ರೂಪ. ಸಹ ಅಚ್ಯುತಃ, ಅವನು ಅಚ್ಯುತನಾಗಿದ್ದಾನೆ, ತನ್ನ ಸ್ಥಾನದಿಂದ ಯಾವಾಗಲೂ ಚ್ಯುತಿ ಉಳ್ಳವನಲ್ಲ, ಅವನು ಅಚ್ಯುತ ಅಂತ ಚತುರ್ವೇದ ಶಿಖಾದಲ್ಲಿ ಹೇಳಿದ್ದಾರೆ. ಇಷ್ಟು ಮಾತ್ರವಲ್ಲ, ವಾಮನ ಪುರಾಣದ ಮಾತು ನೋಡಿ. ಯಸ್ಥಾನತ್ವಾತ್ ಇದಂ ಚಕ್ಷು ಅಸಂಗಂ ಸರ್ವವಸ್ತುಭಿಃ ಸ ವಾಮನಃ ಪರೋಸ್ಮಾಕಂ ಗತಿರಿತ್ತೇವ ಚಿಂತಯೇತ್. ಏನದಕ್ಕೆ ಅರ್ಥ? ಯಸ್ಥಾನತ್ವಾತ್, ಯಾವ ಪರಮಾತ್ಮನ ಸನ್ನಿಧಾನದಿಂದ, ಯಾವ ಭಗವಂತ ಈ ಕಣ್ಣಲ್ಲಿ ಇರೋದರಿಂದ, ಆ ಪರಮಾತ್ಮನ ಸ್ಥಾನ ಶಕ್ತಿಯಿಂದ ಇದಂ ಚಕ್ಷು ಅಂದ್ರೆ ಈ ಕಣ್ಣುಗಳಲ್ಲಿ, ಅಥವಾ ಈ ಕಣ್ಣು ಮೊದಲು, ಈಗ ಇದಂ ಕಣ್ಣು, ಈ ಕಣ್ಣು ಸರ್ವವಸ್ತುಭಿ ಅಸಂಗಂ, ಎಲ್ಲ ವಸ್ತುಗಳಕ್ಕಿಂತಲೂ ಅಸಂಗವಾಗಿದೆ.
ಅಸಂಗನಾದ ಭಗವಂತ ಯಾವ ಕಾರಣ ಈ ಕಣ್ಣಲ್ಲಿ ಇರೋದ್ರಿಂದ ಈ ಕಣ್ಣುಗಳಿಗೂ ಕೂಡ ಅಸಂಗತ್ವ ಎಂಬ ಸ್ಥಾನ ಶಕ್ತಿ ಬಂದಿದೆ. ಅಸಂಗತ್ವ ಎಂಬ ಸ್ಥಾನ ಶಕ್ತಿ ಬಂದಿದೆ. ಗೊತ್ತಾಯಿತೋ ಇಲ್ಲ? ಅಸಂಗತ್ವ ಎಂಬ ಸ್ಥಾನ ಶಕ್ತಿ ಬಂದಿದೆ. ಸವಾಮನಃ ಹಂತಃ ಪರಃ ಸವಾಮನಃ. ಪರ ಅಂದ್ರೆ ಸರ್ವೋತ್ತಮನಾದ ಸವಾಮನಃ. ಆ ವಾಮನಾದ ಪರಮಾತ್ಮನೇ ಅಸ್ಮಾಕಂ ಗತಿ, ನಮಗೆ ಗತಿಯಾಗಿದ್ದಾನೆ. ಅವನೇ ನಮಗೆ ಗತಿ. ಸರ್ವೋತ್ತಮನಾದ ವಾಮನರೂಪಿ ಆ ಪರಮಾತ್ಮನೇ ನಮಗೆ ಗತಿ. ಇತ್ತೇವ ಚಿಂತಯೇತ್. ಹೀಗೆ ನಾವು ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು, ಅನುಸಂಧಾನ ಮಾಡಬೇಕು ಎಂಬ ಮಾತನ್ನು ವಾಮನ ಪುರಾಣದಲ್ಲಿ ಹೇಳಿದ್ದಾರೆ. ಇದರ ವಿವರಣೆಯನ್ನು ಬರೆದರು. ಈ 14ನೇ ಸೂತ್ರದ ವಿಚಾರಕ್ಕೆ ಇದರ ವಿವರಣೆ. ಯದ್ ಇದಂ ಚಕ್ಷುಷಿ ಅಂದಿದ್ದಾರೋ ಇಲ್ಲ ಭಾಷ್ಯದಲ್ಲಿ ಆಚಾರ್ಯರು. ಏನರ್ಥ? ಯತ್ ಅಂದ್ರೆ ಯಾವ ಕಾರಣ, ಯಸ್ಮಾತ್ ಕಾರಣ ಅಂದ್ರೆ ಯಸ್ಯ ಪ್ರಭಾವಾತ್, ಯಾವ ಪರಮಾತ್ಮ ಕಣ್ಣಿನಲ್ಲಿರುವ ಪ್ರಭಾವ ನಿಮಿತ್ತಕವಾಗಿ ಯಾವ ಪರಮಾತ್ಮ ಕಣ್ಣಿನಲ್ಲಿ ಇದ್ದಾನೆ, ಆ ಕಣ್ಣಿನಲ್ಲಿದ್ದ ಭಗವಂತನ ಸಾಮರ್ಥ್ಯದಿಂದಲೇನೆ ಇದಂ ಚಕ್ಷುಷಿ ಯಸ್ಯ ಪ್ರಭಾವ ಇದಂ ಚಕ್ಷುಷಿ. ಇಲ್ಲೇನಾಗುತ್ತದಂದ್ರೆ ಸರ್ಪಿರ್ವಾ ಉದಕಂವಾ ಅಂತ ಅಂದಿದ್ದ. ಇದಂ ಶಬ್ದಕ್ಕೆ ಮತ್ತು ಸರ್ಪಿರ್ವಾ ಉದಕಂವಾ ಎಂಬ ಶಬ್ದಕ್ಕೆ ಸರಿ ಅನ್ವಯ ಹೊಂದೋದಿಲ್ಲ. ಆ ಸರಿ ಅನ್ವಯ ಹೊಂದೋದಿಲ್ಲ. ಆದ್ದರಿಂದಲೇ ಇದಂ ಚಕ್ಷುಷಿ ಅಂದ್ರೆ ಇದಂ ಚಕ್ಷುಷಿ ಎಂಬುದು ಸಮಸ್ತ ಪದ ಅಂತ ಹೇಳ್ತಾ ಇದ್ದಾರೆ ಟೀಕಾಕೃತ್ಪಾದ. ಆಚಾರ್ಯರ ಭಾಷ್ಯದಲ್ಲಿರುವ ಇದಂ ಚಕ್ಷುಷಿ ಇದು ಸಮಸ್ತ ಪದ. ಯಾತಕ್ಕೆ ಅಂದ್ರೆ ಈ ಕಣ್ಣಿನಲ್ಲಿ ಹಿಂಗರ್ಥ. ಬರೇ ಇದಂ, ಇದಂ ಅಂದ್ರೆ ಪ್ರಥಮ ವಿಭಕ್ತಿ ಏಕವಚನ, ಚಕ್ಷುಷಿ ಸಪ್ತಮಿ ವಿಭಕ್ತಿ ಏಕವಚನ. ಬರೇ ಇದಂ ಚಕ್ಷುಷಿ ಹಿಂಗ ಪ್ರತ್ಯೇಕ ಮಾಡ್ಕೊಂಡ್ಬಿಟ್ರೆ ಇದಂ ಎಂಬುದಕ್ಕೂ ಸರ್ಪಿರ್ವಾ ಉದಕಂವಾ ಎಂಬ ಮುಂದಿನ ಶಬ್ದಗಳಿಗೂ ಸರಿ ಅನ್ವಯ ಹೊಂದೋದಿಲ್ಲ. ಆದ್ದರಿಂದ ಇದಂ ಚಕ್ಷುಷಿ ಎಂಬುದು ಅದು ಸಮಸ್ತ ಶಬ್ದ. ಇದಂ ಚಕ್ಷುಷಿ ಈ ಒಂದು ಕಣ್ಣಲ್ಲಿ ಎಂಬ ಅಭಿಪ್ರಾಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ. ಅಂತೂ ನೋಡಿ, ದೇವರಿಗೆ ವಾಮನ ಭಾಮನ ಅಂತ ಯಾತಕ್ಕೆ ಕರೀತಾರೆ? ವ್ಯಾಖ್ಯಾನಕಾರ ಅದರ ವಿವರಣೆಯನ್ನು ಮಾಡಿದ್ದಾರೆ. ವಾಮ ಅಂದ್ರೇನೆ ಸೌಂದರ್ಯ ಅಂತ ಅರ್ಥ. ವಾಮ ಅಂದ್ರೆ ಸೌಂದರ್ಯ ಅಂದ್ರೆ ಸ್ತ್ರೀಯರು ಸೌಂದರ್ಯ ಪ್ರಧಾನರಾದವರು. ಸ್ತ್ರೀಯರಲ್ಲಿ ಸೌಂದರ್ಯವೇ ಪ್ರಧಾನ. ಸೌಂದರ್ಯ ನಿಮಿತ್ತಕವಾಗಿ ಸ್ತ್ರೀಯರಿಗೆ ವಿಶೇಷವಾದ ಉತ್ತಮತ್ವ ಅವೆಲ್ಲವೂ ಬರುತ್ತವೆ. ಅಂತೂ ಸೌಂದರ್ಯವೇ ಪ್ರಧಾನವಾಗಿ ಉಳ್ಳವರು ಸ್ತ್ರೀಯರು. ವಾಮ ಅಂದ್ರೆ ಆ ಸೌಂದರ್ಯ. ಸ್ತ್ರೀಯರಲ್ಲಿರುವ ಸೌಂದರ್ಯವನ್ನ ವಾಮವನ್ನ ನ ನಯತಿ ನಿಯಮನ ಮಾಡ್ತಾನೆ. ಆದ್ರಿಂದ ದೇವರಿಗೆ ವಾಮನ. ಭಾಮನ ಅಂತ ಯಾತಕ್ಕೆ ಕರೀತಾರೆ? ಭಾಮ ಅಂದ್ರೆ ಭಾದೀಪ್ತವು ಅಂತ ಧಾತು ಇದೆ ನೋಡಿ. ಭಾಮ ಅಂದ್ರೆ ತೇಜಸ್ಸು, ಪ್ರಕಾಶ, ಒಂದು ಪುರುಷತ್ವ. ಅಂತಹ ಪುರುಷರಲ್ಲಿರುವ ತೇಜಸ್ಸು, ಪ್ರಕಾಶ, ಆ ಒಂದು ಪುರುಷತ್ವಕ್ಕೆ ನಿಯಾಮಕನಾದವನು ಭಾಮನ. ಭಾಮ ಪುರುಷರಲ್ಲಿರುವ ವಿಶಿಷ್ಟವಾಗಿರತಕ್ಕಂತಹ ತೇಜಸ್ಸು, ಒಂದು ಪ್ರಕಾಶ, ಅದನ್ನ ನ ನಿಯಮನ ಮಾಡ್ತಾನೆ. ಆದ್ದರಿಂದ ಭಾಮನ. ಈ ರೀತಿ ವಾಮನ ವಾಮನ ಭಾಮನ ಒಂದೇ. ಸಾಮನ ಶಾಮನ ಶಾಮನ ಸಾಮನ ಸೀಮನ ಒಂದೇ ಹಿಂಗೆಲ್ಲ ಹೇಳಿದ್ದುಂಟು. ಇರಲಿ, ಅದನ್ನ ಅರ್ಥವನ್ನ ಬರೆದಿದ್ದಾರೆ. ಸಾಮನ ಸೀಮನ ಶಾಮನ ಸಾನು ಅಂತಂದ್ರು. ಇಷ್ಟು ಒಂದು. ಅಂತೂ ಅಸಂಗನಾದ ಪರಮಾತ್ಮ ಕಣ್ಣಿನಲ್ಲಿ ಇದ್ದಿದ್ದರಿಂದ ಕಣ್ಣಿಗೆ ಅಸಂಗತ್ವ ಎಂಬ ಗುಣ ಬಂದಿದೆ. ಅಂದ್ರೆ ಕಣ್ಣಿನಲ್ಲಿರೋ ವ್ಯಕ್ತಿ ವಾಮನ ಭಾಮನ ಅಸಂಗನಾದವನು, ಸ್ಥಾನಶಕ್ತಿ ಆತ್ಮಶಕ್ತಿ ಅಂತ ಹೇಳಿದ್ದಾರೆ ಕಣ್ಣಿನಲ್ಲಿದ್ದ ಪುರುಷನಿಗೆ. ಈ ಸ್ಥಾನಶಕ್ತಿ ಆತ್ಮಶಕ್ತಿ ವಾಮನ ಭಾಮನನಾದ ಪುರುಷ ಅಂತಂದರೆ ಅವನು ವಿಷ್ಣುವೇ ಆಗಬೇಕು. ಆದ್ರೆ ಕಣ್ಣಿನಲ್ಲಿದ್ದವನು ವಿಷ್ಣುವೇ ಒಂದು ನಿರ್ಧಾರ ಮಾಡಿದರು. ಇದಾದ ಮೇಲೆ ಮುಂದಿನ ಈ ಅಧಿಕರಣದ 3ನೇ ಸೂತ್ರ ಮತ್ತು 15ನೇ ಸೂತ್ರದಲ್ಲಿ ಪ್ರಕರಣ ಬಲದಿಂದಲೂ ಕೂಡ ಪ್ರಕೃತದಲ್ಲಿ ಯಾವ ವಿಷಯ ನಡೀತಾ ಇದೆ ನೋಡಿ,
ಪ್ರಕರಣ ಬಲದಿಂದಲೂ ಕೂಡ ಕಣ್ಣೊಳಗಿರತಕ್ಕಂಥವ್ರು ವಿಷ್ಣುವೇ ಎಂಬುದನ್ನು ನಿರ್ಧಾರ ಮಾಡ್ತಾ ಇದ್ದಾರೆ. ನೋಡಿ, ಪ್ರಕರಣ ಬಲಾಚ್ಚ ಚಕ್ಷುರಂತಸ್ಥತ್ವಂ ವಿಷ್ಣೋ ಪ್ರತಿಪಾದಯತ ಸೂತ್ರಮುಪನ್ಯಸ್ಯ ತದುಪಾತ್ತ ಶ್ರುತಿಮೇವ ಉದಾಹರತಿ. ಅಂದ್ರೆ ಪ್ರಕರಣ ಬಲದಿಂದಲೂ ಕೂಡ ಆ ವಿಷ್ಣುವೇ ಚಕ್ಷುರಂತಸ್ಥನಾದವನು ಅಂತ ಪ್ರತಿಪಾದನೆ ಮಾಡೋದಕ್ಕಾಗಿ ಆಚಾರ್ಯರು ಭಾಷ್ಯದಲ್ಲಿ ಸೂತ್ರವನ್ನ ಹೇಳತಾ ಸೂತ್ರವನ್ನ ಉಪನ್ಯಾಸ ಮಾಡಿ ಆ ಸೂತ್ರದಲ್ಲಿ ವೇದವ್ಯಾಸರು ಸೂಚನೆ ಮಾಡಿದ ಸೂತ್ರ ಸೂಚಿತವಾದ ಶ್ರುತಿಯನ್ನೇ ಆಚಾರ್ಯರು ಕೂಡ ಉದಾಹರಣೆ ಮಾಡ್ತಾ ಇದ್ದಾರೆ. ಛಾಂದೋಗ್ಯೋಪನಿಷತ್ತಿನ ಮಾತನ್ನ ಭಾಷ್ಯದಲ್ಲಿ ಅಂತ ಟೀಕಾಕೃತ್ಪಾದರು ಅವತರಣೆಗೆ ಕೊಡ್ತಾ ಇದ್ದಾರೆ. ಏನಾಯಿತು ಶಬ್ದಾರ್ಥ? ಪ್ರಕರಣ ಬಲಾತ, ಪ್ರಕರಣ ಬಲದಿಂದ ಚಕ್ಷುರಂತಸ್ಥತ್ವಂ, ಕಣ್ಣೊಳಗಿದ್ದವನು ಚಕ್ಷುರಂತಸ್ಥತ್ವ ಎಂಬ ಧರ್ಮ ವಿಷ್ಣೋ ಪ್ರತಿಪಾದಯತ, ವಿಷ್ಣುವಿಗೆ ಪ್ರತಿಪಾದನೆ ಮಾಡ್ತಾ ಸೂತ್ರ ಉಪನ್ಯಾಸ ಸೂತ್ರವನ್ನು ಉಪನ್ಯಾಸ ಮಾಡಿ ತದುಪಾತ್ತ ಶ್ರುತಿಮೇವ ಉದಾಹರತಿ, ಆ ಸೂತ್ರ ಸೂಚಿತವಾದ ಶ್ರುತಿಯನ್ನೇ ಆಚಾರ್ಯರು ಭಾಷ್ಯದಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಸುಖೇತಿ ಸೂತ್ರ ಮತ್ತು ಶ್ರುತಿಯನ್ನ ಹೇಳೋಣ. ಓಂ ಸುಖ ವಿಶಿಷ್ಟಾಭಿಧಾನಾದೇವ ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಇನ್ನೊಂದು ಬಾರಿ ಹೇಳಿ. ಓಂ ಸುಖ ವಿಶಿಷ್ಟಾಭಿಧಾನ ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಹೀಗೆ ಸೂತ್ರ. ಈ ಸೂತ್ರಕ್ಕೆ ವ್ಯಾಖ್ಯಾನ ಭಾಷ್ಯ ಛಾಂದೋಗ್ಯೋಪನಿಷತ್ತು ಮಾತು ಆಚಾರ್ಯ ಹೇಳಿ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ. ಏನಪ್ಪ ಮೊದಲು ಸೂತ್ರಾರ್ಥ. ಸುಖ ವಿಶಿಷ್ಟಾಭಿಧಾನಾದೇವ ಚ. ನೋಡಿ, ಕಣ್ಣೊಳಗಿದ್ದ ವ್ಯಕ್ತಿ ಹೇಗಿದ್ದಾನೆ? ಪೂರ್ಣ ಸುಖರೂಪನಾಗಿದ್ದಾನೆ ಅಂತ ಹೇಳಿದ್ದಾರೆ. ವಿಶಿಷ್ಟ ಸುಖವನ್ನು ಹೇಳಿದ್ದಾರೆ ಕಣ್ಣೊಳಗಿದ್ದ ಪುರುಷನಿಗೆ. ಸುಖ ವಿಶಿಷ್ಟಾಭಿಧಾನಾದೇವ ಚ, ಪೂರ್ಣ ಸುಖರೂಪನಾದವನು ಕಣ್ಣೊಳಗಿದ್ದ ಪುರುಷ ಅಂದ್ರೆ ಯಾರವನು? ಪೂರ್ಣ ಸುಖರೂಪನಾದ ಪುರುಷ ಅಂದ್ರೆ ವಿಷ್ಣುವೇ. ಆದ್ರಿಂದ ಈ ಪ್ರಕರಣದಲ್ಲಿ ಕಣ್ಣೊಳಗಿದ್ದ ಪುರುಷ ಪೂರ್ಣ ಸುಖರೂಪನಾದವನು ಅಂತ ಹೇಳಿದ. ಪೂರ್ಣ ಸುಖರೂಪ ಅಂದ್ರೆ ಆ ಪರಮಾತ್ಮನೇ ಅಂತ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು. ಛಾಂದೋಗ್ಯೋಪನಿಷತ್ ಮಾತು ಎಲ್ಲಿ ಪೂರ್ಣ ಸುಖರೂಪ ಅಂತ ಹೇಳಿದ್ದಾರೆ? ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಪ್ರಕರಣದ ಆರಂಭಕ್ಕೆ ಕಣ್ಣೊಳಗಿದ್ದ ಪುರುಷನನ್ನ ಹೇಳುವಾಗ ಆರಂಭದಲ್ಲಿ ಮುಖ್ಯ ಪ್ರಾಣನನ್ನ ಮೊದಲು ಹೇಳಿ ಆಮೇಲೆ ಕಂ ಬ್ರಹ್ಮ ಸುಖರೂಪನಾದ ಬ್ರಹ್ಮ ಇದ್ದಾನೆ ಕಣ್ಣೊಳಗೆ. ಖಂ ಬ್ರಹ್ಮ, ಖಂ ಬ್ರಹ್ಮ ಎರಡನೇದು ಧ್ಯಾನರೂಪನಾದ ಪರಮಾತ್ಮ ಅಂತ ಅಭಿಪ್ರಾಯ. ಕಂ ಬ್ರಹ್ಮ ಅಂದ್ರೆ ಸುಖರೂಪನಾದ ಬ್ರಹ್ಮನನ್ನ, ಖಂ ಬ್ರಹ್ಮ ಅಂದ್ರೆ ಪೂರ್ಣವಾದ ಜ್ಞಾನವುಳ್ಳ ಬ್ರಹ್ಮನನ್ನ ಹೇಳಿದ್ದರಿಂದಲೂ. ಆದ್ದರಿಂದ ಈ ಪ್ರಕರಣ ವಿಷ್ಣುವಿನ ಪ್ರಕರಣವಾಯಿತು. ಕಣ್ಣೊಳಗಿದ್ದ ವ್ಯಕ್ತಿ ವಿಷ್ಣುವೇ. ಇಷ್ಟು ಸೂತ್ರ ಮತ್ತು ಭಾಷ್ಯಕ್ಕೆ ಅರ್ಥ. ತತ್ವ ಪ್ರಕಾಶಕ ನೋಡಿ. ಅತ್ರ ಉಪಕ್ರಮೇ, ಇಲ್ಲಿ ಮೊದಲಿಗೆ ಆರಂಭದಲ್ಲಿ ಪ್ರಾಣೋ ಬ್ರಹ್ಮ ಇತಿ ಮುಖ್ಯ ಪ್ರಾಣಸ್ಯ, ಪ್ರಾಣೋ ಬ್ರಹ್ಮ ಅಂತ ಹೇಳಿ ಮೊದಲು ಮುಖ್ಯ ಪ್ರಾಣನಿಗೆ ಅಖಿಲ ಜೀವೇಭ್ಯ ಪೂರ್ಣತ್ವ ಮುಕ್ತ್ವಾ, ಮುಖ್ಯ ಪ್ರಾಣ ಸಕಲ ಜೀವರಾಶಿಗಳಕ್ಕಿಂತಲೂ ಅವನು ಪೂರ್ಣ, ಮುಖ್ಯ ಪ್ರಾಣ ಜೀವೋತ್ತಮನಾದವನು ಎಂಬ ವಿಚಾರವನ್ನು ಮೊದಲು ಹೇಳಿ ಅಖಿಲ ಜೀವೇಭ್ಯ ಮುಖ್ಯ ಪ್ರಾಣಸ್ಯ ಪೂರ್ಣತ್ವ ಮುಕ್ತ್ವಾ, ಎಲ್ಲ ಜೀವರಕ್ಕಿಂತಲೂ ಮುಖ್ಯ ಪ್ರಾಣನಿಗೆ ಪೂರ್ಣತ್ವವನ್ನು ಹೇಳಿ ಆಮೇಲೆ ಪರಮಾತ್ಮನ ವಿಚಾರ ಹೇಳಿದ್ದಾರೆ. ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ಸುಖ ಸಂವಿದೋರಪಿ ಪೂರ್ಣತ್ವ ಮುಚ್ಯತೆ. ದೇವರಿಗಿರುವ ಸುಖ, ದೇವರಿಗಿರುವ ಜ್ಞಾನ ಇದು ಪೂರ್ಣವಾದದ್ದು ಅಂತ ಹೇಳಿದ್ದಾರೆ. ಪೂರ್ಣ ಸುಖರೂಪ, ಪೂರ್ಣ ಜ್ಞಾನ ರೂಪ ಅಂದ ಮೇಲೆ ತಥಾಚ ಅಸ್ಯ ಪ್ರಕರಣಸ್ಯ, ಅದರಿಂದ ಈ ಪ್ರಕರಣಕ್ಕೆ ಉಪಕ್ರಮೇ, ಉಪಕ್ರಮದಲ್ಲಿ ಪೂರ್ಣ ಸುಖಾಭಿಧಾನ ದೇವ ಸುಖ ವಿಶಿಷ್ಟಾಭಿಧಾನ ದೇವ ಚಾವೋಂ ಅಂದ್ರೇನು? ಪೂರ್ಣವಾದ ಸುಖವನ್ನ ಹೇಳಿದ್ದರಿಂದಲೇನೆ ವೈಷ್ಣವತ್ವಂ ಸಿದ್ಧ್ಯತೆ,
ಕಣ್ಣೊಳಗಿದ್ದ ಪುರುಷ ಪೂರ್ಣ ಸುಖರೂಪ ಪೂರ್ಣ ಜ್ಞಾನರೂಪ ಅಂತ ಹೇಳಿದ್ದರಿಂದ, ಹಾಗಾದ್ರೆ ಪೂರ್ಣ ಸುಖರೂಪ ಪೂರ್ಣ ಜ್ಞಾನರೂಪನಾದವನು ಅಂತಂದ್ರೆ ಅದು ವಿಷ್ಣುವೇ ಆಗಬೇಕು. ವಿಷ್ಣುವೇ ಆಗಬೇಕು. ಕಿಮುತ ಪೂರ್ಣ ಜ್ಞಾನ ವಿಧಾನಾದಪಿ, ಪೂರ್ಣ ಸುಖರೂಪನಾದವನು ಕಣ್ಣೊಳಗಿದ್ದ ಪುರುಷ ಅಂದ್ರೆ ಅವನು ವಿಷ್ಣುವೇ. ಇಷ್ಟು ಮಾತ್ರ ಅಲ್ಲ, ಪೂರ್ಣ ಜ್ಞಾನರೂಪನಾದವನು ಅಂತೂ ಹೇಳಿದ್ದ. ಆ ಜ್ಞಾನರೂಪನಾದವನು ಅಂತೂ ಹೇಳಿದ್ದರಿಂದ ಕಣ್ಣೊಳಗಿದ್ದ ಪುರುಷ ಅವನು ವಿಷ್ಣುವೇ. ಅದನ್ನು ಟೀಕರೆ ಬರೀ ತತಃ ಪ್ರಕರಣ ಬಲಾತ, ಅದರಿಂದ ಈ ಪ್ರಕರಣದ ಬಲದಿಂದ ಚಕ್ಷುರಂತಸ್ಥಃ ವಿಷ್ಣುರೇವ, ಚಕ್ಷುರಂತಸ್ಥನಾದವನು ವಿಷ್ಣುವೇ ಆಗಿದ್ದಾನೆ. ಇತಿ ಭಾವ, ಚಕ್ಷುರಂತಸ್ಥನಾದವನು ವಿಷ್ಣುವೇ ಆಗಿದ್ದಾನೆ ಅಂತ ಅಭಿಪ್ರಾಯ. ಆಮೇಲೆ ಉಪಕ್ರಮೆ ಪೂರ್ಣ ಸುಖ ಸಂವಿಧ ಅಭಿಧಾನೇ ಪೀಲಿ ಪ್ರಶ್ನೆ. ಉಪಕ್ರಮದಲ್ಲಿ ಪೂರ್ಣ ಸುಖರೂಪನಾದ ಪುರುಷ ಪೂರ್ಣ ಜ್ಞಾನರೂಪನಾದ ಪುರುಷ ಅಂತ ಇಲ್ಲಿ ಹೇಳಿದ ಮಾತ್ರಕ್ಕೆ ನಿಮ್ಮ ವಿಷ್ಣುವೇ ಸುಖರೂಪ ಜ್ಞಾನರೂಪ ಅಂತ ಹೇಗೆ ನಾವು ತಿಳಿಯಬೇಕು? ಕುತಃ ಅಸ್ಯ ಪ್ರಕರಣಸ್ಯ ವೈಷ್ಣವತ್ವಂ, ಪೂರ್ಣ ಸುಖರೂಪತ್ವ ಪೂರ್ಣ ಜ್ಞಾನರೂಪತ್ವ ಕಣ್ಣೊಳಗಿದ್ದ ಪುರುಷನಿಗೆ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಇದು ವಿಷ್ಣು ವಿಷಯಕವಾದ ಒಂದು ವಿಷಯ, ವಿಷ್ಣುವಿಗೆ ಹೇಳಿದ ವಿಷಯ ಅಂತ ಹೇಗೆ ನಿರ್ಧಾರ ಮಾಡೋದು? ಸುಖರೂಪತ್ವ ಪೂರ್ಣ ಜ್ಞಾನರೂಪತ್ವ ಇದು ವಿಷ್ಣುವಿಗೆ ಹೇಳಿದ್ದು ಅಂತ ಹೇಗೆ ನಿರ್ಧಾರ ಮಾಡೋದು? ಇತ್ಯತಃ ಆಹ, ಇದು ನಾವು ನಿರ್ಧಾರ ಮಾಡೋದಲ್ಲಪ್ಪ, ವಿಷ್ಣುವೇ ಪೂರ್ಣ ಸುಖರೂಪ ವಿಷ್ಣುವೇ ಪೂರ್ಣ ಜ್ಞಾನರೂಪ ಎಂಬ ವಿಚಾರವನ್ನ ಬೃಹದಾರಣ್ಯಕ ಉಪನಿಷತ್ತು, ತೈತ್ಯರೇ ಉಪನಿಷತ್ತು ಇವುಗಳೇ ಹೇಳ್ತಾ ಇದೆ. ಪೂರ್ಣ ಸುಖರೂಪತ್ವ ಪೂರ್ಣ ಜ್ಞಾನರೂಪತ್ವ ಇದು ಪರಬ್ರಹ್ಮನ ಪರಮಾತ್ಮನ ಲಕ್ಷಣ. ಆದ್ದರಿಂದ ಸುಖರೂಪನಾದ ವ್ಯಕ್ತಿ ಪೂರ್ಣ ಜ್ಞಾನರೂಪನಾದ ವ್ಯಕ್ತಿ ಕಣ್ಣೊಳಗಿದ್ದವನು ಅಂದ್ರೆ ಅವನು ವಿಷ್ಣುವೇ ಅಂತ ನಾವು ತಿಳಿಯಬೇಕು. ವೇದದಿಂದಲೇ ಇದನ್ನು ನಿರ್ಧಾರ ಮಾಡಬಹುದು. ಆಚಾರ್ಯರು ಭಾಷ್ಯವಾಕ್ಯ ನೋಡಿ ವೇದ ಮಂತ್ರಗಳನ್ನು ಉದಾಹರಣೆ ಮಾಡಿ ಹೇಳ್ತಾ ಇದ್ದಾರೆ. ಏನಂತ? ವಿಜ್ಞಾನಮಾನಂದಂ ಬ್ರಹ್ಮ ಆನಂದಂ ಬ್ರಹ್ಮೇತಿ ವ್ಯಜಾನಾತ್ ಇತ್ಯಾದೇಃ ತಸ್ಯೈವ ತಲ್ಲಕ್ಷಣಂ. ಏನಂದ್ರು? ವಿಜ್ಞಾನಮಾನಂದಂ ಬ್ರಹ್ಮ, ಈ ಪರಮಾತ್ಮ ಪೂರ್ಣ ಜ್ಞಾನ ರೂಪ ಪೂರ್ಣ ಆನಂದ ರೂಪ, ಆನಂದೋ ಬ್ರಹ್ಮೇ ದಿವ್ಯಜಾನಾತಿ, ಆನಂದ ರೂಪನಾದವನು ಆನಂದ ಸ್ವರೂಪಿ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊಳ್ರಿ ಅಂತೆಲ್ಲ. ಪೂರ್ಣ ಜ್ಞಾನ ರೂಪತ್ವ ಪೂರ್ಣ ಸುಖ ರೂಪತ್ವ ಇದು ಪರಮಾತ್ಮನ ಲಕ್ಷಣ ಅಂತ ಹೇಳಿದ್ದಾರೆ ಅಂತ ಅಭಿಪ್ರಾಯ. ಭಾಷ್ಯವಾಕ್ಯಕ್ಕೆ ಟೀಕಾರ ವಿವರಣೆ ಬರೀತಾರೆ. ಏನು? ಪೂರ್ಣಾನಂದ ಸಂವಿತ್ವಸ್ಯ ಬ್ರಹ್ಮ ಲಕ್ಷಣತ್ವಾತ್, ಪೂರ್ಣಾನಂದತ್ವ ಪೂರ್ಣ ಸಂವಿತ್ವ ಅಂದ್ರೆ ಪೂರ್ಣ ಜ್ಞಾನತ್ವ ಇದು ಬ್ರಹ್ಮನ ಲಕ್ಷಣ. ಆದ್ದರಿಂದ ಉಪಕ್ರಮೇ ತದಭಿಧಾನೇ, ಉಪಕ್ರಮದಲ್ಲಿ ಪೂರ್ಣ ಸುಖರೂಪನಾದ ಪುರುಷ ಕಣ್ಣೊಳಗಿದ್ದವನು ಪೂರ್ಣ ಜ್ಞಾನರೂಪನಾದ ಪುರುಷ ಕಣ್ಣೊಳಗಿದ್ದವನು ಅಂತ ಹೇಳಿದ್ದರಿಂದ ಬ್ರಹ್ಮೈವ ಉಪಕ್ರಾಂತಂ ಸ್ಯಾತ್, ಆ ಪರಬ್ರಹ್ಮನೇ ಪರಮಾತ್ಮನೇ ಕಣ್ಣೊಳಗಿದ್ದ ಪುರುಷ ಅಂತ ಉಪಕ್ರಮದಲ್ಲಿ ಹೇಳಿದ್ದಾರೆ ಅಂತ ಅಭಿಪ್ರಾಯ. ನೋಡಿ, ಶ್ರೌತಮಪಿ ವಿಜ್ಞಾನಾದಿ ಪದಂ ಪೂರ್ಣ ಜ್ಞಾನಾದಿವಾಚಿ, ಶ್ರುತಿಯಲ್ಲಿ ಇರತಕ್ಕಂಥ ವಿಜ್ಞಾನ ಆನಂದ ಎಂಬ ಶಬ್ದಗಳಿಗೆ ವಿಜ್ಞಾನ ಅಂದ್ರೆ ಪೂರ್ಣ ಜ್ಞಾನ ರೂಪ, ಆನಂದ ಅಂದ್ರೆ ಪೂರ್ಣ ಸುಖ ರೂಪ. ಅದನ್ನು ಶ್ರೌತಮಪಿ ವಿಜ್ಞಾನಾದಿ ಪದಂ, ಶ್ರುತಿಯಲ್ಲಿರುವ ವಿಜ್ಞಾನ ಆನಂದಾದಿ ಪದಗಳು ಕೂಡ ಪೂರ್ಣ ಜ್ಞಾನ ಪೂರ್ಣ ಸುಖವನ್ನೇ ಹೇಳಿಕೊಡ್ತಾ ಇವೆ. ಇದ್ರ ಮೇಲೆ ಪ್ರಶ್ನೆ, ನಾನು ಸಕಲ ಚೇತನಾನಾಮಪಿ ಪೂರ್ಣ ಜ್ಞಾನತ್ವಾದ ಕಥಮೇತದ್ ವಿಷ್ಣು ಲಕ್ಷಣಂ. ಇಲ್ಲರಿ, ಜಗತ್ತಿನಲ್ಲಿರುವ ಎಲ್ಲ ಚೇತನರಿಗೂ ಪೂರ್ಣ ಜ್ಞಾನ ಇದೆ ಅಂದಮೇಲೆ ಈ ಪೂರ್ಣ ಜ್ಞಾನತ್ವ ಪೂರ್ಣ ಆನಂದತ್ವ ಅಂದ್ರೆ ಪೂರ್ಣ ಆನಂದತ್ವ ಎಂಬುದು ಸಕಲ ಚೇತನರಿಗೂ ಇದೆ. ಪೂರ್ಣ ಆನಂದತ್ವ ಇದು ವಿಷ್ಣುವಿನ ಲಕ್ಷಣ ಅಂತ ಹೇಗಂತೀರಿ ಅಂತ ಪ್ರಶ್ನೆ. ಸಾಮಾನ್ಯವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲ ಚೇತನರು ಪೂರ್ಣ ಆನಂದರೇ. ಗೊತ್ತಾಯ್ತು ಇಲ್ಲ? ಈಗ ನದಿ, ಜಲಾಶಯ, ಬಾವಿ ಎಲ್ಲವೂ ಪೂರ್ಣವೇ.
ತುಂಬಿ ಹರಿತಾ ಇದೆ ನದಿ, ಸಮುದ್ರ ತುಂಬಿ ಉಕ್ಕೇರಿ ಬರ್ತಾ ಇದೆ, ಬಾವಿ ತುಂಬಿದೆ, ಈ ಪಾತ್ರೆ ಪೂರ್ಣ ತುಂಬಿದೆ ಅಂತ ಅಂತೀವೋ ಇಲ್ಲ ನಾವು? ಎಲ್ಲವೂ ಪೂರ್ಣವೇ. ಹಾಗೆ ಎಲ್ಲ ಚೇತನರೂ ಕೂಡ ನದಿ, ಬಾವಿ, ಸಮುದ್ರ, ಜಲಾಶಯಗಳಂತೆ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಪೂರ್ಣಾನಂದ ಸ್ವರೂಪರೇ ಆಗಿದ್ದಾರೆ. ಅಂದ ಮೇಲೆ ಪೂರ್ಣ ಸುಖ ರೂಪತ್ವ, ಪೂರ್ಣ ಆನಂದ ರೂಪತ್ವ ಇದು ವಿಷ್ಣುವಿನ ಲಕ್ಷಣ ಅಂತ ಹೇಗೆ ಪ್ರತಿಪಾದನೆ ಮಾಡ್ತೀರಿ ಅಂತಂದ್ರೆ, ಪೂರ್ಣ ಸುಖ ರೂಪತ್ವ, ಪೂರ್ಣ ಜ್ಞಾನ ರೂಪತ್ವ ಇದು ವಿಷ್ಣುವಿನ ಲಕ್ಷಣವೇ ಎಂಬುದಕ್ಕೆ ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಕೊಟ್ಟು ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಇತ್ಯತಃ ಲಕ್ಷಣಮಿತಿ, ಬ್ರಹ್ಮವೈವರ್ತದ ಮಾತು ಹೇಳಿ ಆ ಶ್ಲೋಕ ಏನು ನೋಡಿ. ಲಕ್ಷಣಂ ಪರಮಾನಂದೋ ವಿಷ್ಣುರೇವ ನ ಸಂಶಯ, ವಿಷ್ಣೋರೇವ ನ ಸಂಶಯ, ಅವ್ಯಕ್ತಾದಿತೃಣಾಂತಾಸ್ತು ವಿಪ್ಲುಡಾನಂದ ಭಾಗಿನ ಇತಿ ಬ್ರಹ್ಮವೈವರ್ತೆ. ಏನ್ ಹೇಳ್ತಾ ಇದ್ದಾರೆ? ಪರಮಾನಂದ, ಪೂರ್ಣಾನಂದ ರೂಪತ್ವ ಇದು ವಿಷ್ಣೋರೇವ ಲಕ್ಷಣಂ, ವಿಷ್ಣುವಿನ ಲಕ್ಷಣ ಮಾತ್ರ ಗಟ್ಟಿಯಾಗಿ ಹೇಳ್ತಾ ಇದೆ ಬ್ರಹ್ಮವೈವರ್ತ ಪುರಾಣದ. ನ ಸಂಶಯ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆ? ಅವ್ಯಕ್ತಾದಿತೃಣಾಂತಾಸ್ತು, ಪರಮಾತ್ಮನ ಪೂರ್ಣಾನಂದವನ್ನು ನೋಡಿದಾಗ ಅವ್ಯಕ್ತಾದಿ ತೃಣಾಂಸ್ತಾಂಸ್ತು, ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಸಮಸ್ತ ತೃಣಜೀವರ ಪರ್ಯಂತರವಾಗಿ ವಿಪ್ಲುಡಾನಂದ ಭಾಗಿನಃ, ಆ ಭಗವಂತನ ಆನಂದದ ಒಂದಂಶದ ಅನಂತ 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 ಕಡಿಮೆ 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 ಆನಂದದ ಅಂಶ ಈ ಜೀವರಿಗಿದೆ. ಲಕ್ಷ್ಮೀದೇವಿಯಿಂದ ಹಿಡಿದು ತೃಣಜೀವರ ಪರ್ಯಂತರವಾಗಿ ಜೀವಿಗಳ ಆನಂದ ಆ ಪರಮಾತ್ಮನ ಆನಂದದ ಮುಂದೆ ಒಂದು ಸಣ್ಣ ಬಿಂದು ಮಾತ್ರ. ವಿಪ್ಲುಡಾನಂದ ಬಾಗಿನ, ಪರಮಾತ್ಮನ ಆನಂದದ ಮುಂದೆ, ಪರಮಾತ್ಮ ಆನಂದ ಸಾಗರ, ಆ ಭಗವಂತನ ಆನಂದ ಸಾಗರದ ಮುಂದೆ ನಮ್ಮ ಆನಂದ ಒಂದು ಹನಿ, ಒಂದು ಬಿಂದು ಮಾತ್ರ ನಮ್ಮ ಆನಂದ. ಅಂದ್ರೆ ಭಗವಂತ ಅವನು ಮಾತ್ರ ಪೂರ್ಣಾನಂದ. ಪೂರ್ಣಾನಂದತ್ವ ಅದು ಭಗವಂತನ ಲಕ್ಷಣ ಅಂತ ಬ್ರಹ್ಮವೈವರ್ತ ಪುರಾಣವೇ ತಿಳಿಸಿಕೊಡ್ತಾ ಇದೆ ನೋಡಿ. ಅನ್ಯೇಷಾಂ ಆಪೇಕ್ಷಿಕಮೇವ ಪೂರ್ಣ ಸುಖತ್ವಂ ನ ಬ್ರಹ್ಮವತ ನಿರವಧಿಕಂ ಇತಿ ಭಾವ. ನೋಡಿ, ಎಲ್ಲಾ ಚೇತನರು ಕೂಡ ಆನಂದ ಸ್ವರೂಪರೇ ಹೌದು. ಆಯಾ ಜೀವರಾಶಿಗಳು ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರೂ ಆನಂದ ರೂಪರೇ ಹೌದು. ಆದರೆ ಎಲ್ಲ ಚೇತನದಲ್ಲಿರ್ತಕ್ಕಂಥ ಸುಖ ಅದು ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣವಾಗಿದೆ ಅಷ್ಟೇ. ಅನ್ಯೇಷಾಂ ಅಪೇಕ್ಷಿಕಮೇವ ಪೂರ್ಣ ಸುಖ, ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣ ಅಷ್ಟೇ ಹೊರತು ನ ಬ್ರಹ್ಮವತ, ಆದರೆ ಪರಮಾತ್ಮನಂತೆ ನಿರವಧಿಕ ಅಪರಿಮಿತವಾದದ್ದು ಅಲ್ಲ. ಗೊತ್ತಾಯ್ತು ಅಲ್ಲಿ? ಅಮಿತವಾದದ್ದು ಅಲ್ಲ ಅಂತ ಅಭಿಪ್ರಾಯ. ಇತಿ ಭಾವ. ಇಲ್ಲಿ ಪ್ರಶ್ನೆ, ನಾನು ಅಜ್ಞಾದಿ ಸುಖಸ್ಯ ಅಪೇಕ್ಷಿಕತೆಯಾಪಿ ಪೂರ್ಣತ್ವ ಸದ್ಭಾವಾತ್ ತೇಷಾಂ ಕಿಂ ನ ಸ್ಯಾತ್. ಇನ್ನೊಂದು ಮಾತು, ಸಾಮಾನ್ಯ ಜೀವರು ಬೇಡ, ಅಗ್ನಿ ಮೊದಲಾದ ದೇವತೆಗಳ ಸುಖ ಅಂಬೋದು ಬ್ರಹ್ಮನ ಸುಖದಂತೆ ಅದು ನಿರವಧಿಕವಾಗಿದೆಯಲ್ಲ. ಅಗ್ನಿಯಾದಿ ಸುಖಸ್ಯ ಅಪೇಕ್ಷಿಕತೆಯಾಪಿ ಪೂರ್ಣತ್ವ ಸದ್ಭಾವಾತ್, ಅಗ್ನಿಯಾದಿ ದೇವತೆಗಳ ಸುಖ ಆ ಯೋಗ್ಯತಾ ತಮ್ಮ ತಮ್ಮ ಯೋಗ್ಯತಾಪೇಕ್ಷೆಯಿಂದ ಅದು ಪೂರ್ಣ ಸುಖನೇ. ಅಂದ ಮೇಲೆ ಅವರನ್ನು ಗ್ರಹಣ ಮಾಡಬಹುದಲ್ಲ. ತೇಷಾಂ ಕಿಂ ನ ಸ್ಯಾತ್, ಪೂರ್ಣ ಸುಖ ಉಳ್ಳವರು ಅಂದ್ರೆ ಅಗ್ನಿಯಾದಿ ದೇವತೆಗಳು ಅಂತ ನಾವು ತಗೋಬೇಕಲ್ಲ. ಅಂದ್ರೆ ಈ ಪ್ರಶ್ನೆಗೆ ಆಚಾರ್ಯರು ಭಾಷ್ಯದಲ್ಲಿ ನಚ ನಚ ಇತಿ ಭಾಷ್ಯ ವಾಕ್ಯವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಏನು? ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಹೇಳಿ, ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ನೋಡಿ, ಆನಂದ ಎಂಬ ಪದಕ್ಕೆ ಪೂರ್ಣಾನಂದನಾದ ವಿಷ್ಣು, ಆನಂದ ರೂಪನಾದ ಪುರುಷ ಕಣ್ಣಲ್ಲಿ ಇದ್ದವು. ಆನಂದ ಎಂಬ ಪದಕ್ಕೆ ಪೂರ್ಣಾನಂದನಾದ ವಿಷ್ಣು ಎಂಬ ಮುಖ್ಯಾರ್ಥವೇ ಹೇಳಲಿಕ್ಕೆ ಬರ್ತಾ ಇರುವಾಗ ಅಲ್ಪ ಆನಂದವುಳ್ಳ ಅಜ್ಞಾದಿಗಳನ್ನ ಕಣ್ಣೊಳಗಿದ್ದ ಆನಂದ ಎಂಬ ಪುರುಷರು ಅಂತ ತಗೋಬಾರದು, ಅಗ್ನಿ ಆದಿತ್ಯರನ್ನ ತಗೋಬಾರದು.
ಮುಖ್ಯವಾದ ಅರ್ಥ ಆನಂದ ಶಬ್ದಕ್ಕೆ ವಿಷ್ಣು ಅಂತ ಹೇಳಿ ಬರ್ತಾ ಇರುವಾಗ ಅಮುಖ್ಯವಾದ ಆನಂದಾದಿಗಳನ್ನ ಅಂದ್ರೆ ಅಮುಖ್ಯವಾದ ಆನಂದ ಶಬ್ದದಿಂದ ಅಜ್ಞಾದಿಗಳನ್ನು ಸ್ವೀಕಾರ ಮಾಡೋದು ಯೋಗ್ಯವಲ್ಲ. ಅದನ್ನೇ ಅಂದ್ರು ಕೊನೆಗೆ. ಮುಖ್ಯ ಅಂದ್ರೆ ನಿರವಧಿಕವಾದ ಪೂರ್ಣತ್ವ ಸತಿ ಸಂಭವತಿ. ನಿರವಧಿಕವಾದ ಪೂರ್ಣತ್ವವುಳ್ಳ ಆನಂದ ರೂಪ ಅಂದ್ರೆ ವಿಷ್ಣು ಅಂತ ಮುಖ್ಯಾರ್ಥವೇ ಹೇಳಲಿಕ್ಕೆ ಬರ್ತಾ ಇರುವಾಗ ನ ಅಮುಖ್ಯಂ ಅಪೇಕ್ಷಿತಂ ಪೂರ್ಣತ್ವಂ. ಅಪೇಕ್ಷಿತವಾದ ಗೊತ್ತಾಯಿತೋ ಇಲ್ಲೋ? ಆದ್ದರಿಂದ ಅಪೇಕ್ಷಿಕಂ ಸಾಪೇಕ್ಷವಾದ ಅಗ್ನಿಯ ಪೂರ್ಣ ಸುಖತ್ವವನ್ನು ಗ್ರಹಣ ಮಾಡಬಾರದು ಅಂತ ಅಭಿಪ್ರಾಯ. ಯುಜ್ಯತೆ ಇತ್ಯರ್ಥ. ಇಲ್ಲಿ ಪ್ರಶ್ನೆ ಚ ಉಪಕ್ರಮೆ ಪ್ರಾಣಸ್ಯಾಪಿ ಸುತತ್ವೇನ ಪ್ರಕರಣತ್ವಂ. ಇಲ್ಲ, ಉಪಕ್ರಮದಲ್ಲಿ ಪ್ರಾಣನನ್ನು ಕೂಡ ಎಲ್ಲ ಜೀವರಾಶಿಗಳಕ್ಕಿಂತಲೂ ಪೂರ್ಣ ಅಂತ ಹೇಳಿದ್ದಾರಲ್ಲ ಅಂತ ಪ್ರಶ್ನೆ. ಪ್ರಕರಣದ ಆದಿಯಲ್ಲಿ ಮುಖ್ಯ ಪ್ರಾಣನೂ ಶ್ರುತನಾಗಿದ್ದಾನೆ. ಆದ್ಮೇಲೆ ಆ ಮುಖ್ಯ ಪ್ರಾಣನೇ ಕಣ್ಣೊಳಗಿದ್ದವನು. ಯಾಕೆ ಅಂದ್ರೆ ನೋಡಿ, ಪ್ರಾಣೋ ವಾ ಬ್ರಹ್ಮ, ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ. ಉಪಕ್ರಮದಲ್ಲಿ ಸುಖರೂಪನಾದ ಬ್ರಹ್ಮನನ್ನ ಮಾತ್ರ ಹೇಳಿಲ್ಲ, ಮುಖ್ಯ ಪ್ರಾಣನನ್ನು ಬ್ರಹ್ಮ ಅಂದಿದ್ದಾರೆ. ಆ ಮುಖ್ಯ ಪ್ರಾಣನೇ ಚಕ್ಷುರಂತಸ್ಥನಾದವನು ಅಂತ ಯಾಕೆ ಆಗಬಾರದು? ಪ್ರಾಣಸ್ಯಾಪಿ ಶ್ರುತತ್ವೇನ ಪ್ರಕರಣಿತ್ವಂ ಅಂದ್ರೆ ಶ್ರುತಿಲಿಂಗಾದಿ ಬಾಧಕ ಸದ್ಭಾವಾತ್. ಕಣ್ಣೊಳಗಿದ್ದವನು ಮುಖ್ಯ ಪ್ರಾಣ ಅಂತಂದರೆ ಶ್ರುತಿ ಲಿಂಗ ಇವುಗಳ ಬಾಧ ಬರುತ್ತದೆ. ಯಾಕೆ ಅಂದ್ರೆ ಪುರುಷ, ಆತ್ಮ, ಬ್ರಹ್ಮ ಈ ಮೊದಲಾದ ಶಬ್ದಗಳನ್ನು ಹೇಳಿಕೊಡ್ತಕ್ಕಂಥ ಶ್ರುತಿ ಮತ್ತು ಭಗವಂತನಿಗೆ ಮಾತ್ರ ಇರತಕ್ಕಂಥ ಅಮೃತತ್ವ ಮೊದಲಾದ ಅಸಾಧಾರಣ ಧರ್ಮಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇವುಗಳು ಮುಖ್ಯ ಪ್ರಾಣನಿಗೆ ಸರಿ ಹೊಂದೋದಿಲ್ಲ. ಮುಖ್ಯ ಪ್ರಾಣನನ್ನ ಪುರುಷ, ಆತ್ಮ, ಬ್ರಹ್ಮ ಅಂತ ನಾವು ಕರೆದಿಲ್ಲ, ಅವನ ಕಾರ್ಯ ಬ್ರಹ್ಮ ಅಷ್ಟೇ. ಆದ್ದರಿಂದ ಪುರುಷ, ಆತ್ಮ, ಬ್ರಹ್ಮನಾದ ಪುರುಷ, ಅಮೃತತ್ವ ಎಂಬ ಅಸಾಧಾರಣ ಉಳ್ಳ ಪುರುಷ ಕಣ್ಣೊಳಗಿದ್ದವನು ಅಂದ್ರೆ ಅದು ವಿಷ್ಣುವೇ. ಅದನ್ನು ವಿಷ್ಣುವಿನನ್ನೇನೆ ಚಕ್ಷುರಂತಸ್ಥ ಅಂತ ನಾವು ಹೇಳಬೇಕು ಅಂತ ಅಭಿಪ್ರಾಯ. ಇಲ್ಲಿಗೆ ಈ ಒಂದು ಅಧಿಕರಣದ 3 ಸೂತ್ರಗಳ ವಿಚಾರ ಮುಕ್ತಾಯವಾಗುತ್ತಾ ಇದೆ. ಗೊತ್ತಾಯಿತು? 3 ಸೂತ್ರಗಳ ವಿಚಾರ ಮುಕ್ತಾಯವಾಗುತ್ತಾ ಇದೆ. ಒಟ್ಟು 15 ಸೂತ್ರಗಳ ವಿಚಾರವಾಯಿತು. ಮುಂದೆ 16ನೇ ಸೂತ್ರದ ವಿಚಾರ ಮುಂದಿನ ವಾರದಲ್ಲಿ ತಿಳಿಯೋಣ. ಓಂ ಶ್ರುತೋಪನಿಷತ್ ಓಂ ಶ್ರುತೋಪನಿಷತ್ಕ ಗತ್ಯಭಿಧಾನಾಚ್ಚ ಓಂ. ಈ ಅಧಿಕರಣದ 4ನೇ ಸೂತ್ರ, ಒಟ್ಟು 16ನೇ ಸೂತ್ರ. ಆ ವಿಚಾರವನ್ನ ನೈವಂ ಉಪಕ್ರಮೇಪಿ ಎಂಬ ಮಾತನ್ನ ಆ ಮುಂದಿನ ವಾರದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಾಳೆ ಪರಮ ಪವಿತ್ರವಾದ ಪ್ರಥಮ ಏಕಾದಶಿ, ಚಾತುರ್ಮಾಸ್ಯದ ಪ್ರಥಮ ಏಕಾದಶಿ, ಆಷಾಢ ಪ್ರಥಮ ಏಕಾದಶಿ. ನಾವೆಲ್ಲರೂ ನಮ್ಮ ಗುರುಮಠದ ಗುರುಗಳಿಂದ, ಮಹಾಸ್ವಾಮಿಗಳವರಿಂದ ತಪ್ತ ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡು ಪರಮ ಪಾವನರಾಗಿ ಹೆಚ್ಚಿನ ಇನ್ನೂ ನಿರ್ವಿಘ್ನವಾಗಿ ಪಾಠ ಪ್ರವಚನಗಳು ನಡೆಯಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ದ್ವಾದಶಿ ದಿನ ಪ್ರದೋಷ ಇಲ್ಲ, ಆದ್ದರಿಂದ ಆನ್ಲೈನ್ ಮುಖಾಂತರ ಸುಧಾಪಾಠ ಮಾಡುವ ಪ್ರಯತ್ನವನ್ನು ಮಾಡೋಣ. ಆದರೆ ಮಾಡ್ತೇನೆ. ತ್ರಯೋದಶಿ ದಿನ ಪ್ರದೋಷ ಇದೆ, ಆದರೆ ಆಚಾರ್ಯರು ಮಂಗಳವಾರದಿಂದ ಪಾಠ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರು ಮಾಡಿದ್ರೆ ನಾವು ಮಾಡೋಣ. 4 ರಿಂದ 5 ನಮ್ಮ ಪಾಠ, 5 ರಿಂದ 6 ಆಚಾರ್ಯರ ಪಾಠ ಅಷ್ಟೇ ಇರುತ್ತದೆ. ಅದು ಮುಂದೆ ನೋಡೋಣ. ನಾಳೆ ಆಷಾಢ ಏಕಾದಶಿ ಪಾಠ ಇರೋದಿಲ್ಲ. ದ್ವಾದಶಿ ಮತ್ತೆ ಆನ್ಲೈನ್ ಮುಖಾಂತರ ಪಾಠ ಇದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.